ಖಂಡಿತವಾಗ್ಲೂ ಈ ಸಾಂಗಿನ ತೂಕ ಎಷ್ಟು ಅಂದರೆ ಈ ಪುಟ್ಟ ಹುಡುಗನ ತೂಕಕ್ಕಿಂತ ಖಂಡಿತವಾಗ್ಲೂ 100% ಜಾಸ್ತಿ. ಸೊ ಅಟೆಂಪ್ಟ್ ಮಾಡೋದೇ ಒಂದು ದೊಡ್ಡ ವಿಷಯ ಆಗಿರುತ್ತೆ. ಸೊ ನೋಡೋಣ ಜಡ್ಜಸ್ಗೆ ಹೇಗೆ ಅನ್ನಿಸ್ತು ಅಂತ ಕೇಳೋಣ. ಸಾಧು ಸರ್. ಆರ್ಯನ್, ನಿನ್ನ ಧೈರ್ಯಕ್ಕೆ ಮೆಚ್ಚಬೇಕು. ಅಲ್ಲ, ಅವನಿಗೆ ಭಯ ಇಲ್ಲ, ಏನೂ ಇಲ್ಲ. ಸ್ಟೇಜ್ ಮೇಲೆ ಬರ್ತಾನೆ, ಮೈಕ್ ಇಟ್ಕೊಂಡು ಆಡ್ತಾನೆ. ಇದು ನನಗನ್ಸುತ್ತೆ ಇದು ಯಾವುದು ಡಬ್ಡ್ ವರ್ಷನ್ ಅನ್ಸುತ್ತೆ. ಶ್ಯಾಮ್ ಸಿಂಗರ್ ಅಲ್ವಾ? ಇದು ಕನ್ನಡ ಸಾಂಗ್ ಅಂತೂ ಅಲ್ಲ, ಡಬ್ ವರ್ಷನ್. ಮಲಯಾಳಂ ಅಥವಾ ತಮಿಳು, ತೆಲುಗು ತೆಲುಗುನ ಇದು ಎಲ್ಲ ಗೊತ್ತಿದೆ ನನಗೆ. ಟ್ರೈ ಮಾಡಿ, ಮುಂದಕ್ಕೂ ಕೂಡ ನೀವು ಟ್ರೈ. ನಿಮಗೆ ಆಸಕ್ತಿ ಇದೆ, ಇಂಟ್ರೆಸ್ಟ್ ಇದೆ, ಓಕೆ, ಟ್ರೈ ಮಾಡಿ. ಗುಡ್, ಥ್ಯಾಂಕ್ ಯು ಸರ್. ಗುಡ್ ಅಟೆಂಪ್ಟ್. ನಾನು ಆಗಲೇ ಹೇಳಿದೆ, ಫಸ್ಟ್ ರೌಂಡಲ್ಲೂ ಹೇಳಿದ್ದೆ, ಶ್ರುತಿ ಬಾಕ್ಸ್ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿದ್ದು. ಫುಲ್ಲು ಸಾರಿ
ತಮ್ಮದೇ ಸ್ವರಸ್ಥಾನಗಳಲ್ಲಿ ಇದ್ದುಕೊಂಡು ಯಾವುದಾದ್ರೂ ಒಂದು ಒಳ್ಳೆ ಗುರುಗಳ ಹತ್ರ ನೀವು ಅಭ್ಯಾಸ ಮಾಡಬೇಕು. ಓಕೆನಾ? ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಚಂದನ್ ಅವರೇ. ಹಾಯ್ ಆರ್ಯ. ಹಾಯ್. ಸಾಧು ಸರ್ ಹೇಳಿದ್ರು ತುಂಬ ಕಷ್ಟಕರವಾದ ಸಾಂಗು. ಖಂಡಿತವಾಗ್ಲೂ ಮ್ಯೂಸಿಷಿಯನ್ಸ್ಗಳು ತುಂಬ ಚೆನ್ನಾಗಿ ನುಡಿಸಿದ್ರು ಹಾಡನ್ನು, ನಿಮಗೆ ತುಂಬ ಚೆನ್ನಾಗಿ ಸಾಥ್ ಕೊಟ್ಟರು. ಆ್ಯಂಡ್ ತುಂಬ ಪ್ರಾಕ್ಟೀಸ್ ಮಾಡಬೇಕು ಈ ಥರ ಹಾಡುಗಳು, ಎಸ್ಪೆಷಲಿ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡಬೇಕು ಅಂತಂದಾಗ ತುಂಬ 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 ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟ್ ಟೈಮ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟು. ಥ್ಯಾಂಕ್ ಯು. ಥ್ಯಾಂಕ್ ಯು. ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಆರ್ಯ ಮೆಹ್ತಾ ಅವರಿಗೆ. ಥ್ಯಾಂಕ್ ಯು ವೆರಿ ಮಚ್.